Hi friends, welcome back to my YouTube channel. Hi friends, welcome back to my YouTube channel. Nagvini Gowda YouTube channel. ಗೌರಿ ಕಲ್ಯಾಣ ನಾಳಿನ ಟ್ವಿಸ್ಟಿಂಗ್ ಎಪಿಸೋಡ್ ಹೈಲೈಟ್ಸ್ ಏನೆಲ್ಲ ಇದೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಇಂದು ಗೌರಿ ತನ್ನ ಅಕ್ಕನ್ನ ಸೇವ್ ಮಾಡ್ಕೊಂಡೇ ಬಿಟ್ಲು. ಚಂಚಲಂಗೆ ಮತ್ತೆ ಅನಿಕೇತ್ಗೆ ಬಾಯಿ ಮುಚ್ಚಿ ಅವ್ರ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಒಂದು ಸತ್ಯನ ಮತ್ತೆ ಮುಚ್ಚಾಕ್ಬಿಟ್ಲು ಗೌರಿ. ಸಹಾಯ ತಗೊಂಡಂತಹ ಮೋನಿಕಾ ಗೌರಿ ಮೇಲೆ ತಿರುಗಿ ಬೀಳೋ ಸಮಯ ಹತ್ರದಲ್ಲೇ ಇದೆ. ಹೇಗೋ ತನ್ನ ಅಪ್ಪ ಅಮ್ಮನಿಗೆ ಸಹಾಯ ಮಾಡಿ ತನ್ನ ಮದ್ವೆಗೆ ಮಾಡಿರುವಂತಹ ಸಾಲನ ತನ್ನ ತಂಗಿ ತೀರಿಸ್ತಾ ಇದ್ದಾಳೆ ಅಂತ ತಿಳ್ಕೊಂಡಂತಹ ಮೋನಿಕಾ ಖುಷಿ ಪಡದೆ ಆ ಒಂದು ವಿಷಯ ಇಟ್ಕೊಂಡೆ ಗೌರಿನ ಮನೆಯಲ್ಲಿ ಎಲ್ರ ಮುಂದೆ ಅವಮಾನ ಮಾಡೋದಿಕ್ಕೆ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡೇ ಬಿಟ್ಲು. ಗೊತ್ತಿಲ್ಲದೆ ಇರೋ ಸರಿತನ ಮುಂದೆ ತನ್ನ ತಂಗಿ ಮೇಲೆ ಇಲ್ದಿರೋ ಆರೋಪನ ಮಾಡಿ ವಿವೇಕ್ ಕಡೆಯಿಂದ ದುಡ್ಡು ತಗೊಂಡಿರೋ ವಿಷಯನ ಅವ್ರಿಗೆ ತಿಳಿಯೋ ಹಾಗೆ ಮಾಡಿ ಮನೆಯಲ್ಲಿ ಒಂದು ರಂಪ ರಾಮಾಯಣನೇ ಸೃಷ್ಟಿ ಮಾಡಿಬಿಟ್ಲು ಈ ಕಡೆ ಮೋನಿಕಾ. ಎಲ್ಲಾ ಕಷ್ಟನೂ ನನ್ಗೆ ಇರ್ಲಿ ಅನ್ನೋ ಗೌರಿ ತನ್ನ ಅಪ್ಪ ಅಮ್ಮ ಮಾಡಿರುವಂತಹ ಸಾಲನ ತೀರ್ಸೋದಿಕ್ಕೆ ವಿವೇಕ್ ಕಡೆಯಿಂದ ತಗೊಂಡೋಗಿರೋ 1,00,000 ಅಮೌಂಟ್ನ ಆ ಒಂದು ಬ್ರೋಕರ್ಗೆ ಕೊಟ್ಟು ಬಡ್ಡಿ ಅಮೌಂಟ್ ಆಗಿ ಕೊಟ್ಟು 6 ತಿಂಗಳು ಸಮಯನ ತಗೊಂಡು ಆ ಮನೆನ ಉಳಿಸ್ಕೋತೀನಿ ಅಂತ ತನ್ನ ಅಪ್ಪ ಅಮ್ಮನಿಗೆ ಭರವಸೆನೇನೋ ಕೊಟ್ಬಿಟ್ಲು. ಆದ್ರೆ ತನ್ನ ಮನೆಯಲ್ಲೇ ತಾನಿರೋದಕ್ಕೆ ನೆಲೆ ಇಲ್ಲ ಅಂತ ಗೊತ್ತಾದ್ರೆ ಗೌರಿ ಏನ್ ಮಾಡ್ತಾಳೆ? ಎಂಥದೇ ಕಷ್ಟ ಆಗಿರ್ಲಿ ಗೌರಿ ಪರ ನಿಂತಿರುವಂತಹ ವಿವೇಕು ತನ್ನ ಹೆಂಡತಿ ಕೊಟ್ಟಿರುವಂತಹ 1,00,000 ರೂಪಾಯಿ ಅವಳ ಟ್ಯಾಲೆಂಟ್ಗೆ ಕೊಟ್ಟಿರೋದು ಅಂತ ಹೇಳಿ ಮನೆಯವ್ರು ಎಲ್ರ ಬಾಯಿನೂ ಮುಚ್ಚಿಸ್ತಾನ? ಗೌರಿ ಮೇಲೆ ಏನಾದ್ರೂ ಒಂದು ಕಾರಣ ಸಿಗ್ಲಿ ಅಂತ ಕಾಯ್ಕೊಂಡಿರುವಂತಹ ಚಂಚಲ ಅವರು ತನ್ನ ಅಪ್ಪನ ಮನೆ ಕೊಟ್ಟಿರೋ ದುಡ್ಡಿನ ವಿಷಯ ತಿಳ್ಕೊಂಡು ಈ ವಿಚಾರವಾಗಿ ಎಲ್ರ ಮುಂದೆ ಗೌರಿನ ಅವಮಾನ ಮಾಡ್ತಾಳೆ. ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಗೌರಿ ಬ್ರೋಕರ್ ಹತ್ರ ಮಾತಾಡ್ತಾಳೆ. ಇನ್ನು ಬ್ರೋಕರು ಸರಿ ನಮ್ಮ ನೀನೇ ದುಡ್ಡು ಕೊಟ್ಟು ಮನೆನ ಬಿಡಿಸ್ಕೊತೀನಿ ಅಂತ ಅಂದ್ಮೇಲೆ ಆಯ್ತು ನಿನ್ ಮನೆನ ಬಿಡಿಸ್ಕೋ, ಅದಕ್ಕೆಲ್ಲ ಮುಂಚೆ ನನ್ನ ದುಡ್ಡಿಗೆ ಬಡ್ಡಿನ ಕೊಡು, ಆ ಬಡ್ಡಿನ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ಗೌರಿ ಅವರು ಬಡ್ಡಿ ತಾನೆ, ಆ ಬಡ್ಡಿನ ನಾನು ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು 1,00,000 ರೂಪಾಯಿ ದುಡ್ಡನ್ನ ತೆಗೆದು ಅಲ್ಲಿರುವಂತಹ ಬ್ರೋಕರ್ ಕೈಗೆ ಕೊಡ್ತಾಳೆ. ಇನ್ನು ಬ್ರೋಕರು ಆ ದುಡ್ಡನ್ನ ತಗೊಂಡು ಅಲ್ಲಿಂದ ಓಡೋದಿಕ್ಕೆ ರೆಡಿ ಆಗ್ತಾನೆ. ಇನ್ನು ಆ ಬ್ರೋಕರ್ಗೆ ಹೇಳ್ತಾಳೆ ಗೌರಿಯವರು, ಇನ್ನು 6 ತಿಂಗಳವರೆಗೂ ನೀವು ಮನೆ ಕಡೆಗಡೆ ಬರಬೇಡಿ, ಈ ಮನೆಗೆ ಕೊಡ್ಬೇಕಾಗಿರುವಂತಹ ದುಡ್ಡನ್ನ ನಾನು ಕೊಟ್ಟು ಬಿಡಿಸ್ಕೊತೀನಿ, ಅಲ್ಲಿವರೆಗೂ ನೀವ್ಯಾರು ಕೂಡ ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಕೊಡಬಾರ್ದು, ಈ ಕಡೆ ಬರ್ಲೂಬಾರ್ದು ಅಂತ ಹೇಳಿದಾಗ ಇನ್ನು ಬ್ರೋಕರು ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ತಾನು ಕರ್ಕೊಂಬಂದಿರುವಂತಹ ಮಿಕ್ಕಿದ ಇವ್ರನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ. ಇನ್ನು ಇದನ್ನೆಲ್ಲ ಗಾಬರಿಯಿಂದ ತನ್ನ ತಾಯಿ ಕಾಂತಲಕ್ಷ್ಮಿ ನೋಡ್ತಾ ಇರ್ತಾರೆ. ಕಾಂತಲಕ್ಷ್ಮಿ ಅವರು ಈ ಗೌರಿ ನಿನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು, ನೀನು ಆ ದುಡ್ಡನ್ನ ಎಲ್ಲಿಂದ ತಗೊಂಬಂದೆ ಹೇಳೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಇನ್ನು ಈ ಕಡೆ ಗೌರಿಯವರು ಅದನ್ನೆಲ್ಲ ಹೇಳ್ತೀನಿ, ಅದಕ್ಕೂ ಮುಂಚೆ ನಾನು ಕೇಳೋಂತಹ ಪ್ರಶ್ನೆಗೆ ನೀನು ಮತ್ತೆ ಅಪ್ಪ ಇಬ್ರು ಕೂಡ ಕರೆಕ್ಟಾಗಿ ಉತ್ತರನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಬಾವುಕ್ಳಾಗಿ ಇದು ನಾನು ಹುಟ್ಟಿ ಬೆಳೆದಿರೋ ಮನೆ ಅಮ್ಮ, ಇದು ನನಗೆ ಸ್ವರ್ಗಕ್ಕೆ ಸಮಾನ, ಈ ಮನೆನ ಮಾರೋದಿಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು, ಮನೆ ಮಾರ್ತಾ ಇದ್ದೀವಿ ಅಂತ ಒಂದು ವಿಷಯನೂ ಕೂಡ ನೀವಿಷ್ಟು ಕಷ್ಟದಲ್ಲಿದ್ದೀರಿ ಅಂತ ಹೇಳಿ ನನ್ನ ಹತ್ರ ಏನು ಹೇಳ್ದೇನೆ ಈ ಮನೆನ ಮಾರೋದಿಕ್ಕೆ ಯಾವ ಥರ ಮನ್ಸು ಬಂತಮ್ಮ ನಿನಗೆ, ಅಪ್ಪ ನಿಮಗೂ ಕೂಡ ಯಾವ ರೀತಿ ಮನ್ಸು ಬಂತು, ನನಗೆ ಒಂದು ವಿಷಯನೂ ಹೇಳಿದೆ ನಾನು ಬೇರೆಯವ್ರ ಕಡೆಯಿಂದ ತಿಳ್ಕೊಬೇಕಾ ನಮ್ಮ ಮನೆಯಲ್ಲಿ ಏನೇನು ಕಷ್ಟ ಇದೆ ಅಂತ ಹೇಳಿಬಿಟ್ಟು. ಇದು ಈ ಮನೆ ಇದು ಬರೀ ಮನೆ ಅಲ್ಲ ಅಪ್ಪ, ಇದು ಭೂಲೋಕದಲ್ಲಿರುವಂತಹ ಒಂದು ಸ್ವರ್ಗ, ನಾನು ಹುಟ್ಟಿ ಬೆಳೆದಿರೋ ಮನೆ ಇದು, ಈ ಮನೆಯಲ್ಲಿ ನನ್ನ ಖುಷಿ ಸಂತೋಷ ನಮ್ಮ ಮನೆಯವ್ರ ಎಲ್ರ ಭಾವನೆಗಳು ಇದೆ, ಈ ಮನೆನ ಮಾರೋದಿಕ್ಕೆ ಹೇಗಾದ್ರೂ ಮನ್ಸು ಬತ್ತಪ್ಪ, ಅದು ನನಗೂ ಒಂದು ಮಾತು ಹೇಳಿದೆ ಈ ಮನೆನ ಮಾರೋದಿಕ್ಕೆ ನೀವು ಹೇಗೆ ಮನ್ಸು ಮಾಡಿದ್ರಿ ಅಂತ ಹೇಳ್ಬಿಟ್ಟು ತುಂಬಾ ಭಾವುಕಳಾಗಿ ಈ ಕಡೆ ಗೌರಿ ಅವರು ತನ್ನ ಅಪ್ಪ ಅಮ್ಮನಿಗೆ ಪ್ರಶ್ನೆ ಮಾಡ್ತಾರೆ. ತನ್ನ ತಂದೆ ಹೇಳ್ತಾರೆ, ಸರಿ ನಮ್ಮ ಗೌರಿ ಈಗೇನೋ ಬಡ್ಡಿನ ಕಟ್ಬಿಟ್ಟು ಈ ಮನೆನ ಉಳಿಸ್ಕೊಟ್ಬಿಟ್ಟೆ ನಮಗೆ 6 ತಿಂಗಳವರೆಗೂ, ಆದ್ರೆ 6 ತಿಂಗಳಾದ್ಮೇಲೆ ಅವನು ಕೊಡ್ಬೇಕಾಗಿರೋ ದುಡ್ಡನ್ನ ನೀನು ಹೇಗೆ ಹೊಂದಿಸ್ತೀಯ, ಅವನ ಹತ್ರ ದುಡ್ಡನ್ನ ಹೊಂದಿಸಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟೆ, ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋಕ್ಕಾಗುತ್ತೆ, ಎಲ್ಲಿಂದ ತರ್ತೀಯಮ್ಮ ಗೌರಿ, ಈಗ ಕೊಟ್ಟಿರೋಂತಹ 1,00,000 ರೂಪಾಯಿ ದುಡ್ಡು ಎಲ್ಲಿ ಬಂತು, ನೀನು ಯಾರ ಹತ್ರ ಸಾಲ ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿಯಲ್ಲಿ ಈ ಕಡೆ ಕಾಂತವೀರು ಅವರು ತನ್ನ ಮಗಳಿಗೆ ಕೇಳ್ತಾರೆ. ಇನ್ನದಕ್ಕೆ ಗೌರಿ ಅವರು ಯಾವುದೇ ರೀತಿ ಭಯ ಪಟ್ಕೊಳ್ದೆ ನಿಮ್ಗೆಲ್ರಿಗೂ ಕೂಡ ಒಂದು ಖುಷಿಯಾದ ವಿಷಯ ಇದೆ ಅಂತ ಹೇಳ್ಬಿಟ್ಟು ಹೇಳಿ, ಅವ್ರ ಕಂಪ್ನಿಯಲ್ಲಿ ನಾನು ಡಿಸೈನರ್ ಆಗಿ ಕೆಲಸ ಮಾಡಿ ಆ ಡಿಸೈನ್ಸ್ಗೆ ಬರೋ ಸಂಬಳದಲ್ಲಿ ನಾನು ಈ ಮನೆನ ಉಳಿಸ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ, ಆ ನಂಬಿಕೆ ನಿಮಗೂ ಕೂಡ ಬರ್ಬೇಕಪ್ಪ. ಕೇಳಿದಂತಹ ಗೌರಿ ಅವ್ರ ತಂದೆ ತುಂಬಾ ಖುಷಿಯಾಗಿ ತನ್ನ ಮಗಳು ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು, ಅಂದ್ರೆ ಗೌರಿ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ ನೀನ್ ನನ್ನ ತಾಯಿ ತರ, ನೀನ್ ನನ್ನ ತಾಯಿನೇ ಅಂತ ಹೇಳಿ, ಆ ಮಾತನ್ನ ನೀನ್ ಇವತ್ತು ಕೂಡ ನಿಜ ಮಾಡ್ಬಿಟ್ಟೆ ಮಗಳೇ, ಇವಾಗ್ಲೂ ಕೂಡ ಕಷ್ಟದಲ್ಲಿರೋ ನಿನ್ ತಂದೆಗೆ ಈ ಮನೆನ ಉಳಿಸ್ಕೊಟ್ಟು ತಾಯಿ ಸ್ಥಾನನ ನೀನ್ ತುಂಬಿಟ್ಟೆ, ನೀನ್ ಯಾವತ್ತೂ ನನ್ನ ತಾಯಿನೇ ಅಂತ ಹೇಳ್ಬಿಟ್ಟು ತುಂಬಾ ಭಾವುಕರಾಗಿ ತನ್ನ ಮಗಳ ಹತ್ರ ಮಾತಾಡ್ತಾರೆ.
ಇಷ್ಟಂಗ್ ಬಂದಿರೋ ಕಷ್ಟನೇ ಈ ಕಡೆ ಗೌರಿ ಸಾಲ್ವ್ ಮಾಡ್ಬಿಟ್ಲು. ಇನ್ನು ತನ್ನ ತಂದೆಗೆ ಮಗಳ ಮೇಲೆ ತುಂಬಾ ಅನುಕಂಪ ಹೆಚ್ಚಾಗುತ್ತೆ. ಸೊ ಮನೆಯವರು ಎಲ್ಲರೂ ಕೂಡ ಗೌರಿನ ತಬ್ಕೊಂಡು ಈ ಕಡೆ ಚಿನ್ನೂನು ಕೂಡ ಗೌರಿ ಎಲ್ಲರೂ ಕೂಡ ಖುಷಿಯಿಂದ ಆ ಒಂದು ಮೂಮೆಂಟ್ ನ ಎಂಜಾಯ್ ಮಾಡ್ತಾರೆ. ಇನ್ನು ಗೌರಿ ಅವರು ತನ್ನ ಅಕ್ಕ ಮೋನಿಕನ್ಗೆ ಹೇಳೋಗಿರ್ತಾರೆ, ನಾನು ಬರೋ ಅಷ್ಟರಲ್ಲಿ ಸತ್ಯ ನೀನು ಒಪ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆ ಸತ್ಯನ ನಾನೇ ರಿವೀಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಮೋನಿಕಾ ಓಡಾಡ್ಕೊಂಡು, ಅಯ್ಯೋ ಈ ಮನೆಗೇನೋ ಬಂದು ನಾನು ಸೇರ್ಕೊಂಡ್ಬಿಟ್ಟೆ, ಆದ್ರೆ ಈ ಮನೆಯಲ್ಲಿರುವಂತಹ ಸುಖ ಶಾಂತಿ ನೆಮ್ಮದಿನ ನನ್ನ ಕೈಯಲ್ಲಿ ಅನುಭವಿಸಕ್ ಆಗುತ್ತೋ ಆಗಲ್ವೋ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಗೌರಿ ಮೇಲೆ ಕತ್ತಿನ ಮಸಿತಾ ಇರ್ತಾಳೆ ಮೋನಿಕಾ. ಹಾಳಾದ ಗೌರಿ ಬೇರೆ ನಾನು ಹೋಗಿ ಬರೋಷ್ಟರಲ್ಲಿ ಸತ್ಯನೆಲ್ಲ ಹೇಳ್ಬಿಟ್ಟು ನೀನ್ ಜೀವನ ನೀನ್ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಬಂದು ಇನ್ನೇನ್ ಮಾಡ್ತಾಳೋ ಗೊತ್ತಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ನನಗೆ ಹೇಳ್ಬಿಟ್ಟು ಹೋಗಿದ್ದಾಳೆ. ನನ್ನನ್ನ ಈ ಮನೆಯಲ್ಲಿ ಇರೋದಿಕ್ ಬಿಡ್ತಾಳೋ ಏನ್ ಮಾಡ್ತಾಳೋ ಛೇ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋತಾಳೆ. ನಾನು ಮೊದ್ಲಿಂದ ಆಸೆ ಪಟ್ಟಂತಹ ರಾಯಲ್ ಜೀವನನ ಅನುಭವಿಸ್ಬೇಕು ಅಂತ ಇಲ್ಲಿಗೆ ಬಂದಿರೋಳು. ಈ ಕೋಟಿ ಕೋಟಿ ಆಸ್ತಿನ ಹೇಗಾದ್ರೂ ಮಾಡಿ ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಗೌರಿದೊಂದು ಕಾಟ ನನಗೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾಳೆ ಮೋನಿಕಾ. ಇಲ್ಲ, ನಾನು ಸುಮ್ಮನಿರ್ಬಾರ್ದು, ಈ ಮನೆಯಲ್ಲೇ ಉಳ್ಕೊಳೋದಕ್ಕೆ ನಾನು ಏನಾದ್ರೂ ಪ್ರಯತ್ನ ಮಾಡಲೇಬೇಕು. ಆ ಗೌರಿ ಬರೋ ಅಷ್ಟರಲ್ಲಿ ಅವಳು ಯಾವ ಸತ್ಯನೂ ಹೇಳ್ದಿರೋ ಹಾಗೆ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮೋನಿಕಾ. ಇಲ್ಲ, ನಾನ್ ಮಾತ್ರ ಈ ಮನೆನ ಬಿಟ್ಟು ಹೋಗೋದಿಕ್ಕೆ ಚಾನ್ಸೇ ಇಲ್ಲ. ಏನಾದ್ರೂ ಮಾಡಿ ಗೌರಿನ ಸಿಗಾಕ್ಸಿ ಅವಳನ್ನೇ ಈ ಮನೆಯಿಂದ ಕಳಿಸೋ ಹಾಗೆ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರೋ ಸಂದರ್ಭ ಕರೆಕ್ಟ್ ಆಗೇನೆ ಅಲ್ಲಿಗೆ ಗೌರಿ ಅವರ ಅತ್ತೆ ಬರೋದನ್ನ ಈ ಕಡೆ ಸೂಕ್ಷ್ಮವಾಗಿ ಗಮನಿಸ್ತಾಳೆ ಮೋನಿಕಾ. ದಾಳವಾಗಿ ಉಪಯೋಗಿಸ್ಕೊಂಡಂತಹ ಮೋನಿಕಾ ತನ್ನ ತಂಗಿ ಹೇಳಿರೋ ಮಾತನ್ನ ನೆನ್ಪು ಮಾಡ್ಕೋತಾಳೆ. ಏನಂತ ಅಂದ್ರೆ, ಈಗ ವಿವೇಕ್ ಅವರು 1,00,000 ರೂಪಾಯಿ ದುಡ್ಡನ್ನ ಕೊಟ್ಟಿದ್ದಾರೆ, ನಾನು ಅದನ್ನ ತಗೊಂಡೋಗಿ ಬಡ್ಡಿನ ಕಟ್ಟಿ ಆ ಮನೆ ಉಳಿಸ್ಕೊಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿರೋ ಮಾತನ್ನ ನೆನ್ಪು ಮಾಡ್ಕೊಂಡಂತಹ ಮೋನಿಕಾ, ಏ ಗೌರಿ ನಿನ್ಗೆ ಇದೇ ಕಣೆ, ಇವಾಗ ನೋಡ್ತಾ ಇರೋ ನನ್ನನ್ನ ಈ ಮನೆಯಿಂದ ಕಳ್ಸೋ ಪ್ಲಾನ್ ನೀನ್ ಮಾಡ್ತೀಯಾ, ಇವಾಗ ನಾನ್ ಮಾಡ್ತೀನಿ ನೋಡು ಅಂತ ಯೋಚನೆ ಮಾಡ್ಬಿಟ್ಟು ತನ್ನ ಕೈಲಿರೋ ಫೋನ್ನ ತಗೊಂಡು ಸ್ವಲ್ಪ ಮುಂದೆ ಬರ್ತಾರೆ. ಆ ಒಂದು ಕ್ಷಣ ಕರೆಕ್ಟ್ ಆಗಿ ನೆನ್ನೆ ವಿವೇಕ್ ತಾಯಿ ಅಂದ್ರೆ ಸರಿತ್ ಅವರು ಬರ್ತಾ ಇರ್ತಾರೆ. ಕಿವಿ ಮೇಲೆ ತನ್ನ ಫೋನ್ ನ ಇಟ್ಕೊಂಡ್ಬಿಟ್ಟಂತಹ ಮೋನಿಕಾ ಈ ಕಡೆ ಅವರಿಗೆ ಕೇಳಿಸೋ ಹಾಗೆ ನೆನ್ನೆ ಮಾತಾಡ್ತಾ ಇರ್ತಾರೆ. ನೀನೇನೋ ಗೌರಿಗೆ ಹೇಳ್ಬಿಟ್ಟು 1,00,000 ರೂಪಾಯಿನ ತರ್ಸ್ಕೊಂಡ್ಬಿಟ್ಟೆ, ಅವಳು ಯಾವ ರೀತಿ ಮದ್ವೆ ಮಾಡ್ಕೊಂಡು ಅಂತ ನಿನಗೆ ಗೊತ್ತಿಲ್ವಾ, ನಿನ್ಗೆ ಅದು ಕೂಡ ಗೊತ್ತಾಗ್ತಾ ಇಲ್ವಾ ಅಮ್ಮ, ನೀನು ಏನಂತ ಅನ್ಕೊಂಡಿದ್ಯಾ, ನಾವಿಲ್ಲಿ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಈ ಕಡೆ ಮೋನಿಕಾ ಅವ್ರ ತಾಯಿಗೆ ಮಾತಾಡೋ ರೀತಿ. ನಾನು ಹೇಳ್ತಾ ಇದ್ದೀನಿ ನೋಡಮ್ಮ, ಇನ್ನ ಇದೇ ಲಾಸ್ಟ್ ಅಂತ ಅನ್ಕೊ, ನೀನ್ ಏನೇ ಕಷ್ಟ ಹೇಳ್ಕೊಂಡು ನಮ್ಗೆ ಫೋನ್ ಮಾಡಬೇಡ ಸರಿನಾ, ಇದು ಲಾಸ್ಟ್ ನನಗೆ ಫೋನ್ ಮಾಡೋದು ನೀನು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡೋ ತರ ಆಕ್ಟಿಂಗ್ ಮಾಡ್ತಾಳೆ ಮೋನಿಕಾ. ಒಂದು ಮಾತನ್ನ ಕೇಳಿಸ್ಕೊಂಡಂತಹ ಸರಿತ್ ಅವರು ಅಲ್ಲೇ ನಿಂತ್ಕೋತಾರೆ. ಇನ್ನು ಮೋನಿಕಾ ಅವ್ರು ನಿಂತಿರೋದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು, ನಿನ್ ಮಗಳಿದಾಳಲ್ಲ ಗೌರಿ, ಅವಳು ವಿವೇಕ್ ಹತ್ರ ಎಮೋಷನಲ್ ಡ್ರಾಮಾ ಮಾಡಿ ದುಡ್ಡನ್ನ ಕಿತ್ಕೋತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಮಾತು ಸರಿತ್ ಅವ್ರಿಗೆ ತುಂಬಾ ಶಾಕಿಂಗ್ ಮಾತಾಗಿರುತ್ತೆ. ಮುಗಿಸೋ ತರ ಆಕ್ಟ್ ಮಾಡ್ಬಿಟ್ಟು ಸಡನ್ ಆಗಿ ತಿರ್ಕೊಂಡಂತಹ ಮೋನಿಕಾ ಸರಿತ್ ಅವ್ರು ನಿಂತಿರೋದು ನೋಡಿ, ಅಯ್ಯೋ ಆಂಟಿ ನೀವ್ ಇಲ್ಲೇ ನಿಂತಿದ್ದೀರಾ, ಎಷ್ಟೊತ್ತಾಯ್ತು ನೀವು ಬಂದು ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾಳೆ. ಸರಿತ್ ಅವರು ಈಗಷ್ಟೇ ಬಂದೆ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನೀನು ಅಂತ ಕೇಳಿದಾಗ ಮೋನಿಕಾ ಹೇಳ್ತಾಳೆ, ಅಮ್ಮನ್ಗೆ ಮೈಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಟೈಮ್ ಕರೆಕ್ಟ್ ಆಗಿ ಮಾತ್ರೆನ ಟ್ಯಾಬ್ಲೆಟ್ನ ತಗೋ ಅಂತ ಹೇಳ್ಬಿಟ್ಟು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಸರಿ ಆಂಟಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಕೆಲವೊಂದು ವಿಚಾರಗಳನ್ನ ನಿಂತ್ಕೊಂಡು ಅಲ್ಲೇ ಸರಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಮೋನಿಕಾ ಮಾತಾಡಿರೋದ್ರ ಬಗ್ಗೆ. ಯೋಚನೆ ಮಾಡ್ಕೊಂಡು ನಿಂತಿರೋದನ್ನ ಈ ಕಡೆ ಸೈಲೆಂಟ್ ಆಗಿ ನೋಡಿದಂತಹ ಮೋನಿಕಾ ಮನ್ಸಲ್ಲೇ ಬೈಕೋತಾಳೆ ತನ್ನ ತಂಗಿನ, ಏ ಗೌರಿ ನೀನ್ ನನಗೆ ಚಾಲೆಂಜ್ ಮಾಡ್ಬಿಟ್ಟು ಹೋಗ್ತೀಯಾ, ನನಗೆ ಕ್ಲೈಮ್ಯಾಕ್ಸ್ ನ ತೋರ್ಸೋದಿಕ್ಕೆ ನೋಡ್ತೀಯಾ, ನೀನ್ ಇವಾಗ ಮನೆ ಒಳಗಡೆ ಬಾ, ಕ್ಲೈಮ್ಯಾಕ್ಸ್ ನ ನಾನ್ ಹೇಗೆ ತಯಾರು ಮಾಡಿದೀನಿ ಅಂತ ಈ ಕಡೆ ವಿವೇಕ್ ಆಫೀಸ್ ಅಲ್ಲಿ ಕ್ಲೈಂಟ್ಸ್ ಗೆ ಡಿಸೈನ್ ಎಲ್ಲ ತೋರಿಸ್ತಾ ಇರ್ತಾನೆ. ಕ್ಲೈಂಟ್ಸ್ ಗಳು ಡಿಸೈನ್ ನ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ತಾರೆ. ಇನ್ನು ಅದರಲ್ಲಿರುವಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೋಡಿ ಸರ್ ವಿವೇಕ್ ಅವರೇ, ನಿಮ್ಮ ಇವರು ಗೌರಿ ಅವರು ಹೇಳ್ದಾಗೆ ಬಡವ್ರಿಗೆ ಕೈ ಇಟ್ಕೋ ದರದಲ್ಲಿ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲೇನೆ ಡಿಸೈನ್ಸ್ ನ ಮಾಡಿ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಬಡವ್ರಿಗೆ ನಾವು ಈ ರೀತಿ ಎಲ್ಲ ಒಡವೆಗಳನ್ನ ಡಿಸೈನ್ ಮಾಡಿ ಸೇಲ್ ಮಾಡೋದ್ರಿಂದ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಮತ್ತೆ ಪ್ರಾಫಿಟ್ ನ ತಂದ್ಕೊಡುತ್ತೆ. ಅವ್ರ ಟೇಸ್ಟ್ ತಕ್ಕನಾಗೇನೆ ಗೌರಿ ಮೇಡಮ್ ಅವರು ಈ ಡಿಸೈನ್ಸ್ ನೆಲ್ಲಾನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿನ ತುಂಬಾ ಅಪ್ಶಿಟಿಯಾಗಿ ಹೊಗಳ್ತಾ ಇರ್ತಾರೆ ಈ ಕಡೆ ಕ್ಲೈಂಟ್ಸ್ ಗಳು. ಇಷ್ಟು ದಿನ ನೀವು ಕಂಪ್ನಿಯಲ್ಲಿ ಮಾಡಿರುವಂತಹ ಎಲ್ಲ ಡಿಸೈನ್ಸ್ ವರ್ಕ್ಗಳಿಗಿಂತ ಇದು ತುಂಬಾ ಎಫರ್ಟ್ ಹಾಕಿ ತುಂಬಾ ನೀಟಾಗಿ ಮಾಡ್ತಾ ಇರುವಂತಹ ಡಿಸೈನು ಮತ್ತೆ ಇದರಿಂದ ನಿಮ್ಮ ಕಂಪ್ನಿಗೆ ತುಂಬಾನೇ ಒಳ್ಳೆ ಹೆಸರು ಬರುತ್ತೆ ಸರ್.
ವಿವೇಕ್ ಅವರು ತುಂಬಾ ಖುಷಿ ಆಗ್ತಾರೆ. ಸರ್ ಎಲ್ಲ ಸರಿ ಸರ್, ಡಿಸೈನ್ಸ್ ಏನೋ ನೀವು ತೋರಿಸ್ತಾ ಇದ್ದೀರಾ, ಆದ್ರೆ ಗೌರಿ ಮೇಡಮ್ ಆಫೀಸಿಗೆ ಬಂದಿಲ್ವಾ ಅಂತ ಕೇಳ್ತಿದ್ದಾಗೆ ವಿವೇಕ್ ಅವರು ಒಂದ್ ರೀತಿ ಟೆನ್ಷನ್ಗೆ ಒಳಗಾಗ್ಬಿಟ್ಟು, ಅಯ್ಯೋ ಇವರು ಕೂಡ ಗೌರಿನ ಕೇಳ್ತಾ ಇದ್ರಲ್ಲ, ಇವಾಗ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಅವ್ರಿಗೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ ಆಫೀಸ್ಗೆ ಅಂತ. ಇನ್ನು ಅಲ್ಲೇ ನಿಂತಿರುವಂತಹ ಅವ್ರ ಅಸಿಸ್ಟೆಂಟ್, ಹಾ ಸರ್ ಸಮಯಕ್ಕೆ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂತೇಳಿ ಮನ್ಸಲ್ಲೇ ಅನ್ಕೋತಾ ಇರ್ತಾರೆ. ಅವ್ರು ಹೇಳ್ತಾರೆ ನಾಳೆ ತುಂಬಾ ಚೆನ್ನಾಗಿದೆ ಸರ್ ದಿನ, ಮತ್ತೆ ನಾಳೆ ನಾವು ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತೀವಿ, ಮತ್ತೆ ಅಡ್ವಾನ್ಸ್ ಆಗಿ ನಿಮ್ಗೆ ದುಡ್ಡು ಕೂಡ ಕೊಡ್ತೀವಿ, ಅದನ್ನ ಈ ಕಾಂಟ್ರಾಕ್ಟ್ ಅಡ್ವಾನ್ಸ್ ಆಗಿ ನೀವು ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಹೇಳ್ತಾರೆ. ಒಂದ್ಸಲಿ ಇನ್ನೊಬ್ರು ಹೇಳ್ತಾರೆ, ಸರ್ ನಾಳೆ ಏನೋ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತೀವಿ, ನಾಳೆ ದಿನನೂ ಕೂಡ ಚೆನ್ನಾಗಿದೆ, ಆದ್ರೆ ನಾಳೆ ಗೌರಿ ಮೇಡಮ್ ಕೂಡ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ಬೇಕಾದ್ರೆ ಇಲ್ಲೇ ಇರ್ಬೇಕು ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಈ ಕಡೆ ವಿವೇಕ್ಗೆ ಕೇಳ್ತಾರೆ. ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು, ಮೇಡಮ್ನ ನಾಳೆ ಕರ್ಕೊಂಬನ್ನಿ ನಾವೇನು ಹೊರಡ್ತೀವಿ ಅಂತ ಹೇಳಿ ಆಫೀಸಿಂದ ಎಲ್ಲ ಕ್ಲೈಂಟ್ಸ್ನು ಕೂಡ ಹೋಗ್ತಾರೆ. ಇನ್ನು ವಿವೇಕ್ ಅವರು ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳಿ ಅಲ್ಲಿಂದ ಕಳ್ಸ್ಕೊಡೋಂತಹ ಪ್ರಯತ್ನನ ಮಾಡ್ತಾರೆ. ಒಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ, ಈಗ ಕ್ಲೈಂಟ್ಸ್ ಹೊಗಳಿದ್ದನ್ನೆಲ್ಲನೂ ಕೂಡ ನೀವು ಫೋನ್ ಮಾಡಿ ಗೌರಿ ಅವ್ರ ಹತ್ರ ಏನು ಹೇಳಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇದು ಸೀಕ್ರೆಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನದಕ್ಕೆ ಅವರು ಸರಿ ಸರ್ ಯಾಕೆ ಸರ್ ಹೇಳ್ಬಾರ್ದು ಅಂತ ಕೇಳಿದಾಗ ಅವಳಿಗೆ ಹೋಗ್ಲಿರೋದನ್ನ ಹೇಳಿದ್ರೆ ಸ್ವಲ್ಪ ದುರಾಂಕಾರ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ನೀವು ಏನು ಕೂಡ ಅವಳ ಹತ್ರ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವ್ರ ಅಸಿಸ್ಟೆಂಟ್ ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ HR ಡಿಪಾರ್ಟ್ಮೆಂಟ್ ಇಂದ ಒಬ್ರನ್ನ ಬರೋದಿಕ್ಕೆ ಹೇಳ್ತಾರೆ ವಿವೇಕ್ ಅವರು. ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂತಹ ಆ ವ್ಯಕ್ತಿಗೆ ಈ ಕಡೆ ವಿವೇಕ್ ಹೇಳ್ತಾರೆ, ನಾಳೆಯಿಂದ ಗೌರಿ ಮೇಡಮ್ಗೆ ಒಂದು ಅಪಾಯಿಂಟ್ ಲೆಟರ್ನ ನೀವು ಕಳಿಸ್ಬೇಕು, ಆ ಅಪಾಯಿಂಟ್ ಲೆಟರ್ಗೆ ಬೇಕಾಗಿರುವಂತಹ ಸ್ಯಾಲ್ರಿ ಎಷ್ಟು, ಟೈಮಿಂಗ್ಸ್ ಏನು, ಅವ್ರ ಡೀಟೇಲ್ಸು ಮತ್ತೆ ಇದನ್ನೆಲ್ಲನೂ ಕೂಡ ನಾನೇ ಪರ್ಸನಲ್ ಆಗಿ ನಿಮಗೆ ಕಳಿಸ್ಕೊಡ್ತೀನಿ, ಅಪಾಯಿಂಟ್ ಲೆಟರ್ನ ಕಳಿಸಿ ಅಂತ ಹೇಳ್ಬಿಟ್ಟು ಗೌರಿ ಅವ್ರನ್ನ ಸೀಕ್ರೆಟ್ ಆಗಿ ಆ ಒಂದು ಆಫೀಸ್ಗೆ ಡಿಸೈನರ್ ಆಗಿ ಅಪಾಯಿಂಟ್ ಮಾಡ್ಕೋತಾನೆ ವಿವೇಕ್. ಅಲ್ಲೇ ನಿಂತಿರುವಂತಹ ತನ್ನ ಅಸಿಸ್ಟೆಂಟ್ ವಿವೇಕ್ ಅವ್ರಿಗೆ ಹೇಳ್ತಾರೆ, ಸರ್ ಒಳ್ಳೆ ಡಿಸಿಷನ್ನೇ ತಗೊಂಡಿದ್ದಾರೆ, ಈ ವಿಷಯ ಮೇಡಮ್ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇನ್ನು ಖುಷಿಯಿಂದ ತನ್ನ ಅಸಿಸ್ಟೆಂಟ್ ವಿವೇಕ್ ಅವ್ರ ಹತ್ರ ಮಾತಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಇನ್ನು ಅಷ್ಟರಲ್ಲೇ HR ಕಡೆಯಿಂದ ಒಂದು ಲೆಟರ್ ಕೂಡ ಬರುತ್ತೆ, ಸರ್ ನೀವು ಹೇಳಿದಂತ ಲೆಟರ್ ರೆಡಿ ಆಗಿದೆ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ವಿವೇಕ್ ಅವರು ಆ ಲೆಟರ್ನ ಇಸ್ಕೊಂಡು ನೋಡ್ಬಿಟ್ಟು ಮುಚ್ಚಿ ಮತ್ತೆ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಯೋಚನೆ ಮಾಡ್ತಾ ಕೂತ್ಕೋತಾರೆ. ಯೋಚನೆ ಮಾಡಿದಂತಹ ವಿವೇಕ್ ಅವರು ನಾನು ಮನೆಗೆ ಹೋಗಿ ಗೌರಿನ ಸೀಕ್ರೆಟ್ ಆಗಿ ಈ ಒಂದು ಆಫೀಸ್ಗೆ ಡಿಸೈನರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು. ಇನ್ನು ಕಾಂಟ್ರಾಕ್ಟ್ ಸಿಕ್ಕಿರುವಂತಹ ಈ ಒಂದು ವಿಷಯನೂ ಕೂಡ ಖುಷಿ ವಿಷಯನ ಮನೆಯವ್ರಿಗೆ ಎಲ್ರಿಗೂ ಕೂಡ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಟ್ಯಾಲೆಂಟ್ ನ ಮನೆಯವ್ರಿಗೆ ಎಲ್ರಿಗೂ ತಿಳಿಸಿ ಎಲ್ರ ಮುಂದೆನೂ ಕೂಡ ಈ ಒಂದು ಆಫರ್ ಲೆಟರ್ನ ಅವಳಿಗೆ ಕೊಡಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ ವಿವೇಕ್ ಅವರು. ಈ ಕಡೆ ಮೋನಿಕಾ ಬಿತ್ತಿರುವಂತಹ ವಿಷದ ಬೀಜ ಈ ಕಡೆ ಸರಿತಾ ಅವ್ರ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಇನ್ನು ಹಾಲ್ನಲ್ಲೇ ಗೌರಿ ಬರ್ಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯೋಚನೆಲ್ಲೇ ಓಡಾಡ್ತಾ ಇರ್ತಾರೆ ಸರಿತಾ ಅವರು. ಮನೆಯವ್ರು ಎಲ್ಲರೂ ಕೂಡ ಹಾಲ್ನಲ್ಲೇ ಅಂದ್ರೆ ದಿನ ಬಂದು ಅವ್ರ ಹೆಂಡತಿ ಎಲ್ಲರೂ ಕೂಡ ಹಾಲ್ನಲ್ಲೇ ಕೂತಿರ್ತಾರೆ. ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ಗೌರಿ ಎಂಟ್ರಿ ಕೂಡ ಆಗುತ್ತೆ ಆ ಮನೆಗೆ. ಮೋನಿಕಾನು ಕೂಡ ಅಲ್ಲೇ ಇರ್ತಾಳೆ, ಚೆಂಚಲ ಅವರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಇನ್ನು ಗೌರಿ ಬಂದಿದ್ದನ್ನು ನೋಡಿದಂತಹ ಸರಿತಾ ಅವರು ಅಲ್ಲೇ ನಿಂತ್ಕೋ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಮಾತು ಮನೆಯವ್ರು ಎಲ್ರಿಗೂ ಕೂಡ ಶಾಕಿಂಗ್ ಆಗಿರುತ್ತೆ, ಆದ್ರೆ ಅಲ್ಲೇ ಕೂತಿರುವಂತಹ ಮೋನಿಕನು ಮಾತ್ರ ತುಂಬಾ ಖುಷಿಯಾಗಿರುತ್ತೆ ಈ ಒಂದು ವಿಷಯ. ಗೌರಿ ಅವರು ಇದೇನತೆ ಈಗ ಕೇಳ್ತಾ ಇದ್ದೀರಾ, ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತಿದ್ದಾಗೇನೆ ಸರಿತಾ ಅವರು ಸರಿ ನೀನ್ ನಿಮ್ಮ ಅಮ್ಮನ ಮನೆಗೆ ಏನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀಯ ಅಂತ ಕೇಳ್ತಾರೆ. ಇನ್ನದಕ್ಕೆ ಅಲ್ಲೇ ಕೂತಿರೋಂತಹ ಅಜ್ಜಿ ಅವರು ಏನಾಗಿದ್ಯಮ್ಮ ಯಾಕೆ ಈ ರೀತಿ ಕೇಳ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಒಂದ್ ನಿಮಿಷ ಇರಿಯತ್ತೆ, ಸತ್ಯ ಇವಳು ಬಾಯಿಂದನೇ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಅವರು ಹೇಳ್ತಾರೆ. ಅವರು ಏನಾಯ್ತಕ್ಕ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಗೌರಿ ಹೇಳ್ತಿದ್ದಾಳೆ ತಾನೆ ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದೆ ಅಂತ ಹೇಳಿ, ನೀನ್ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ, ಯಾಕಕ್ಕ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನದಕ್ಕೆ ಸರಿತಾ ಅವರು ಒಂದ್ ನಿಮಿಷ ಇರೋ ಆಶಾ, ಅದನ್ನ ಅವಳೇ ಹೇಳ್ತಾಳೆ, ಅದನ್ನ ಅವಳೇ ಹೇಳ್ಬೇಕು, ಅವಳೇ ಕೂಡ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಇನ್ನು ಮನೆಯವರು ಎಲ್ಲರೂ ಕೂಡ ತುಂಬಾ ಒಂದ್ ರೀತಿ ಬೇಜಾರಲ್ಲಿ ಈ ಕಡೆ ಸರಿತನ ಮಾತನ್ನ ನೋಡ್ತಾ ಇರ್ತಾರೆ. ಆದ್ರೆ ಅಲ್ಲೇ ಇರುವಂತಹ ಅನಿಕೇತ್ ಮತ್ತೆ ಮೋನಿಕಾ ಅವ್ರ ಅತ್ತೆಯವ್ರ ಮಾತ್ರ ತುಂಬಾ ಖುಷಿಯಿಂದ ಇರ್ತಾರೆ. ಅವರು ಬಾಕ್ಲಲ್ಲಿ ನಿಂತ್ಕೊಂಡು ಯಾಕತೆ ಈ ತರ ಕೇಳ್ತಾ ಇದಾರೆ, ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಅದ್ರಲ್ಲಿ ಏನ್ ತಪ್ಪಿದೆ, ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ತನ್ನ ಹೆಂಡತಿನ ಕಾಪಾಡ್ಕೊಳೋದಿಕ್ಕೆ ವಿವೇಕ್ ಬಂದು ಏನ್ ಮಾತಾಡ್ತಾನೆ, ಸರ್ಪ್ರೈಸ್ ಆಗಿ ಮನೆಯವ್ರಿಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ನ ಹೇಗೆ ಹೇಳ್ತಾನೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ ನ ಹೈಲೈಟ್ಸ್ ಆಗಿರುತ್ತೆ. ಸೊ ಇದೇ ರೀತಿಯ ಮುಂದಿನ ಸಂಚಿಕೆ ಹೈಲೈಟ್ಸ್ ನ ನೀವು ನೋಡ್ಬೇಕು ಅಂತಂದ್ರೆ ನಮ್ಮ ಒಂದು ಚಾನಲ್ ನ ಮಿಸ್ ಮಾಡ್ಕೊಂಡೆ ವಾಚ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.